ಹಾಗೆಲ್ಲರಿಗೂ ನಮಸ್ಕಾರ. ಸೊ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ ಗುರು. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗನ್ಸಿದ್ದೇನು ಗೊತ್ತಾ, ಇದು ಏನು ಗುರು ಹಿಂಗಿದೆ ಅಂತ. ಬಟ್ ನಿಜವಾಗ್ಲೂ ಆ ರೇಂಜ್ಗೆ ಫಾಸ್ಟ್ ಆಗಿದೆ ಅಂತಂದರೆ, ಎಷ್ಟು ಫ್ರೇಮ್ಗಳನ್ನು, ಎಷ್ಟು ಶಾರ್ಟ್ಸ್ಗಳನ್ನು ಎಷ್ಟು ಕಟ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂಥರ ಅಷ್ಟು ಫಸ್ಟ್ ನೋಡಿದಾಗ ಏನು ಅನ್ಸುತ್ತೆ ಅಂತಂದರೆ, ಏನು ಜಾಸ್ತಿ ತೋರಿಸ್ಬಿಟ್ಟಿದಾರಲ್ಲಪ್ಪ ಅನಿಸುತ್ತೆ. ನೀವು ಪದೇ 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 ನೋಡಿದಾಗ ಒಂದೊಂದು ಫ್ರೇಮಲ್ಲೂ ಕೂಡ ಒಂದೊಂದು ಕತೆ ಅನ್ನೋ ರೀತಿಯಲ್ಲಿದೆ, ಒಂದೊಂದು ಎಮೋಷನ್ನ ಕಾಣಿಸುತ್ತೆ. ಸೊ ನಾನು ತುಂಬ ಒಂದು ಈ ರೇಂಜಿಗೆಲ್ಲ ನಾನು ಎಕ್ಸಾಗ್ರೇಟ್ ಮಾಡಿ ಹೇಳಲಿಕ್ಕೆ ಹೋಗಲ್ಲ, ಬಟ್ ಸಖತ್ತಾಗಿದೆ ಮಾತ್ರ. ಬಟ್ ನನಗೆ ಇನ್ನೂ ಫಸ್ಟ್ ನೋಡಿದಾಗ ಅನಿಸಿದ್ರೆ, ಏನು ಇಷ್ಟು ಬೇಗ ಮುಗಿದೋಯ್ತಲ್ಲ, ಏನು ಇಷ್ಟೊಂದೆಲ್ಲ ತೋರಿಸ್ಬಿಟ್ಟಿದಾರಲ್ಲ ಒಂದೇ ಒಂದು ಟ್ರೈಲರಲ್ಲಿ ಅಂತ. 4 minutes ಸಮಥಿಂಗ್ ಏನೋ 38 seconds ಏನೋ ಇದೆ, ಬಟ್ ಸಿಕ್ಕಾಪಟ್ಟೆ ತೋರಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕಂದರೆ ಈ ಕಡೆಗೆ ತುಂಬ ಕ್ಯಾರೆಕ್ಟರ್ಗಳಿದ್ದಾವೆ. ಸೊ ಇವಾಗ ಎಲ್ಲ ಒಂದು ಫೀಮೇಲ್ ಕ್ಯಾರೆಕ್ಟರ್ ತೋರಿಸ್ಬೇಕು, ಇಲ್ಲೇ 3 ಶೇಡ್ ಇದೆ ಯಶ್ ಅವ್ರದ್ದು. ಸೊ ಆ್ಯಕ್ಷನ್ಗಳಂತೂ ಕೇಳೇಬೇಡಿ, ಕಾರ್ಗಳು ಆ ಕಡೆ ಈ ಕಡೆಗೆ ಧಮಾಕ ಮಾಡಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ಇದೆ ಏನಂತಂದರೆ, ತುಂಬ ಪೊಟೆನ್ಷಿಯಲ್ ಇದೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಆ್ಯಕ್ಷನ್ ಇದೆ, ಓಕೆ, ಎಮೋಷನ್ ಇದೆ, ಆ್ಯಂಡ್ ಸೊ ಕಥೆ ಇದೆ, ಆಮೇಲೆ ಕ್ಯಾಮ್ರಾ ವರ್ಕು ಆ್ಯಂಡ್ ಆ ಸೆಟ್ಸು, ಪ್ರೊಡಕ್ಷನ್ ವ್ಯಾಲ್ಯೂ ಪ್ರತಿಯೊಂದು ಕೂಡ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಒಂದು ಸಿನಿಮಾಗಂದರೆ ಎಮೋಷನ್ನೇ. ಎಮೋಷನ್ ಇಲ್ಲದೇ ನೀವು ಎಂತಹ ಸಿನಿಮಾ ಮಾಡಿದ್ರೂ ಕೂಡ ಅದು ವರ್ಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಯಾವುದೇ ದೊಡ್ಡ ಒಂದು ಅತಿ ಹಿಟ್ ಆದಂಥ ಕಥೆಗಳು ತಗೊಳ್ಳಿ, ನೀವು KGF ತಗೊಳ್ಳಿ, ಬಾಹುಬಲಿ, ದಂಗಲ್, ಎಷ್ಟೆಷ್ಟು ತುಂಬ ದೊಡ್ಡ ಗಳಿಕೆ ಮಾಡಿದಾವಲ್ಲ, ಅದರಲ್ಲಿ ನೋಡಿ ಒಂದು ಎಮೋಷನ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ತಾಯಿ ಮಗನೋ, ತಂದೆ ಮಗನೋ, ಸೊ ಅಥವಾ ಈ ಥರದ್ದೊಂದು ಏನೋ ಎಮೋಷನ್ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ, ನಮಗೆ ಮೇಜರಾಗಿ ಕಾಣಿಸ್ತಿರುವಂಥದ್ದು ಏನಂದ್ರು ಆ್ಯಕ್ಷನ್ಗಳು ಸಿಕ್ಕಾಪಟ್ಟೆ ಕಾಣಿಸುತ್ತೆ, ಅಥವಾ ಕಿರ್ಚಾಡಿರೋವಂಥದ್ದು. ಸೊ ಅದು ಕಾಣಿಸ್ತಿದೆ, ಬಟ್ ಆ ಎಮೋಷನ್ ಕಾಣಿಸುತ್ತೆ, ತಂದೆ ಮಗನ ಎಮೋಷನ್ನು ಈ ಟ್ರೈಲರ್ ಫಸ್ಟ್ ಫ್ರೇಮಲ್ಲೇ ಕಾಣಿಸುತ್ತೆ. ಸೊ ತಂದೆ ಮಗ ಜೊತೆಗೆ ತಾಯಿ ಮಗ, ಸೊ ಇದು ಎಮೋಷನ್ನ ಕ್ಯಾರಿ ಮಾಡ್ಕೊಂಡು ಯಾವ ರೀತಿಯಲ್ಲಿ ತೊಗೊಂಡು ಹೋಗಿದ್ದಾರೆ ಗೀತು ಮೋಹನ್ ದಾಸ್ ಅವರು ಅನ್ನೋದು ನೋಡಬೇಕಾಗತ್ತೆ. ಇನ್ನು ನಾನು ಒಪಿನಿಯನ್ ಅಷ್ಟೇ, ರಿವ್ಯೂ ಏನಲ್ಲ ಇದು, ನಾನು ಒಪಿನಿಯನ್ ಹೇಳ್ತಾ ಇದ್ದೀನಿ ಟ್ರೈಲರ್ದು. ಫಸ್ಟ್ ನನಗೆ ಅನ್ಸಿದಾಗ ಅಂದರೆ ಆ್ಯಕ್ಷನ್ ತುಂಬ ಜಾಸ್ತಿ ಆಯಿತು, ಏನೋ ಕತೆ ಕಾಣಿಸ್ತಾ ಇಲ್ಲ ಅಂತಂದಾಗ. ಬಟ್ ಒಂದು ಫ್ರೇಮ್ ಬೈ ಫ್ರೇಮ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದನೇ ಅಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಪ್ರಶಾಂತ್ ನೀಲ್ ಅವ್ರದ್ದು ಟ್ರೇಲರ್ ಅದು ಬೇರೆ ನೆಕ್ಸ್ಟ್ ಲೆವೆಲ್ ಇದೆ. ಅವ್ರು ನೋಡ್ತಾ ಇದ್ರೆ ನೀಟಾಗಿ ಸೆಟ್ ಮಾಡ್ತಾರೆ ಅವರು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ. ಓಕೆ, ಮಧ್ಯದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ತುಂಬ ಇರ್ತಾರೆ. ಎಂಡ್ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಎಮೋಷನಿಂದನೇ ಸ್ಟಾರ್ಟ್ ಮಾಡ್ತಾರೆ, ಎಮೋಷನಿಂದನೇ ಎಂಡ್ ಮಾಡ್ತಾರೆ. ಸೊ ಅದು ಬೇರೆ, ಬಟ್ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗಿಲ್ಲ. ಇನ್ನೊಂಚೂರು ಮೇ ಬಿ ಆ ಥರದ್ದು ಬೆಟರ್ ಆಗ್ಬೋದಾಗಿತ್ತು, ಅಥವಾ ಇನ್ನೊಂಚೂರು ಕಮ್ಮಿ ತೋರಿಸ್ಬೋದಾಗಿತ್ತು ಅನ್ಸುತ್ತೆ. ಬಟ್ ಆ KGF ಒಂದು ಡೈಲಾಗ್ ಇದೆ ಗೊತ್ತಲ್ಲ, ಅಲ್ಲಿಗೆ ಬಿಟ್ಬಿಟ್ಟು ಅದು ಏನು ತಂದೆ ಮಗಂದ ಅದ್ರ ಬಗ್ಗೆ ಮಾತಾಡೋಣ. KGF ಒಂದು ಡೈಲಾಗ್ ಇದೆ, ಯಶ್ ಅವ್ರು ಹೇಳ್ತಾರಲ್ಲ, ಸೊ ಈ ನನ್ನ ಜರ್ನಿನಲ್ಲಿ ಅಪ್ ಇದೆ, ಡೌನ್ ಇದೆ, ಸೊ ಟರ್ನ್ಗಳಿದೆ, ಬಟ್ ಸ್ಪೀಡ್ ಯಾವತ್ತೂ ಕಮ್ಮಿ ಆಗಲ್ಲ ಅನ್ನೋ ಡೈಲಾಗ್ ಇದೆ ಗೊತ್ತಾ. ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ, ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. ಸೊ ಅದು ಆ ಒಂದು ಡೈಲಾಗು ಇಲ್ಲಿಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನಿಮಗೆ ಅದು ಏನು 2 hours 30 minutes ಅಥವಾ 40 minutes ಏನಿದೆಯಲ್ಲ ಆ ಒಂದು ಡ್ಯೂರೇಷನ್ನು ಸಿನಿಮಾದು ಎಂಟ್ರ್ ಆಗಿದ್ಮೇಲೆ ಹೊರಗಡೆ ಬರೋವರೆಗೂ ಕೂಡ ನಿಮ್ಗೆ ಅದು ಸಿನಿಮಾ ಸೀಟ್ ಮೇಲಿಂದ ಅಲ್ಲಾಡಕ್ಕೆ ಬಿಡಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಿಮಗೆ ಟೈಮೇ ಕೊಡಲ್ಲ, ಅಷ್ಟು ಫಾಸ್ಟಾಗಿ ಸ್ಕ್ರೀನ್ ಪ್ಲೇ ಹೋಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಸಿಕ್ಕಾಪಡೆ ಒಂದು ಸೀಕ್ವೆನ್ಸ್ಗಳಿದ್ದಾವೆ, ಅದನ್ನು ತೋರಿಸಿಕ್ಕೆ ಅವ್ರಿಗೆ. ಸೊ ಅದು ಮೇ ಬಿ ಒಳಗಡೆಗೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅಲ್ಲಾಡೋಕ್ಕಾಗಲ್ಲ, ಕಣ್ಣುಗಳು ಆ ಕಡೆ ಹಾಕೋಕ್ಕಾಗಲ್ಲ. ಸೊ ಅಷ್ಟು ಫಾಸ್ಟಾಗಿ ಸ್ಕ್ರೀನ್ ಪ್ಲೇ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ, ಸೊ ತಂದೆ ಮಗನ ಒಂದು ಸ್ಟೋರಿ ಇದೆ ಫಸ್ಟ್ ಫ್ರೇಮಲ್ಲೇ, ಆ್ಯಂಡ್ ಎಂಡಲ್ಲಿ ಅಗೇನ್ ಅದೇ ಎಂಡ್ ಆಗುತ್ತೆ. ಸೊ ತಂದೆ ಮಗ ಅನ್ನೋ ರೀತಿಯಲ್ಲಿ ಇದೆ ಇದು. ಮೇ ಬಿ ಅವ್ರ ತಾಯಿಗೋಸ್ಕರ ಮೇ ಬಿ ರಿವೆಂಜ್ ತೊಗೊಳ್ಳಿಕ್ಕೆ, ಅಥವಾ ಅಗೇನ್ ತಿರ್ಗಾ ಮತ್ತು ತಂದೆಗೋಸ್ಕರನೇ ಫೈಟ್, ಆ ಥರದ್ದೆಲ್ಲ ಇದೆ ಅಂತ ಅನಿಸುತ್ತೆ. ಒದ್ದಾಟ ಕಾಣಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕಿಯಾರಾ ಅಡ್ವಾಣಿ ಇನ್ಕ್ಲೂಡಿಂಗ್ ಯಶು ಕೂಡ ಅಷ್ಟೇ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆದರೂ ಕೂಡ ಆಗ್ಬೋದು ಆ್ಯಸ್ ಎ ಆ್ಯಕ್ಟಿಂಗ್ ವೈಸ್ ಅಂತ ನನಗನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ಕಿಯಾರಾ ಅಡ್ವಾಣಿ ಅಂತೂ ಅದ್ಭುತವಾಗಿರೋವಂಥ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಇದರಲ್ಲಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರದು ಕೂಡ ಕನ್ನಡ ಟ್ರೈಲರ್ ನಾನು ನೋಡಿರೋವಂಥದ್ದು, ಆ ಲಿಪ್ ಸಿಂಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕಿಯಾರಾ ಅಡ್ವಾಣಿ ಕೂಡ ತುಂಬ ಚೆನ್ನಾಗಿ ಕನ್ನಡನ ಪ್ರೊನೌನ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಗೇನ್ ನಯನತಾರ ಆಗಿರ್ಬೋದು, ಆ್ಯಂಡ್ ಕಿಯಾರಾ ಅಡ್ವಾಣಿ ಮೇನ್ ಈ ಎಲ್ಲ ಪಾತ್ರಗಳಂತ ಅನಿಸುತ್ತೆ. ಆ್ಯಂಡ್ ರುಕ್ಮಿಣಿ ವಸಂತದ್ದು ಕೂಡ ಮೇಜರ್ ಆಗಿರುವಂಥ ರೋಲೇ ಇರುತ್ತೆ. ಆ್ಯಂಡ್ ಅಲ್ಲೊಂದು ಇದಿದೆ ಗೊತ್ತಲ್ಲ ಸೀನ್, ಸಿವಿಲೈಸೇಷನ್ ಕನ್ವರ್ಸೇಷನ್ ಅಂತ. ಸೊ ಆ ಶಾರ್ಟ್ ನಿರೀಕ್ಷೆ ಮಾಡಿರಲಿಲ್ಲ, ಬಟ್ ಇನ್ನೊಂಚೂರು ರಾ ಆಗಿ ತೋರಿಸೋದಕ್ಕೋಸ್ಕರ ಅದನ್ನು ಮೇ ಬಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಇವಾಗ ಇಂಗ್ಲೀಷಲ್ಲೂ ಕೂಡ ರಿಲೀಸ್ ಆಗ್ತಿದೆ, ಬಾಲಿವುಡಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಸ್ವಲ್ಪ A ಸರ್ಟಿಫಿಕೇಟ್ಗೋಸ್ಕರನೇ ಮಾಡೋದಂಗಿದೆ. ಅದು ಕೆಲವೊಂದು ನೆಸೆಸರಿ ಇದೆಯಾ ಇಲ್ಲೋ ಅನ್ನೋದು ಪಿಕ್ಚರ್ ನೋಡೋದಾಗಲೇ ಗೊತ್ತಾಗುತ್ತೆ. ಆ ಟಿಕೆಟ್ ಅನ್ನೋದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಯಶ್ ಅವ್ರನ್ನ ನೋಡಿದ್ದೀವಿ ಆ ಥರದ್ದೊಂದು ಕ್ಯಾರೆಕ್ಟ್ರಲ್ಲಿ ಕೆಲವು ಸಿನಿಮಾಗಳ ಕನ್ನಡದಲ್ಲಿ ನೋಡಿದ್ದೀವಿ. ಬಟ್ ಸುಮಾರು ಜನಕ್ಕಿತ್ತಲ್ಲ, ಸೊ ಔಟ್ಸೈಡ್ ಕರ್ನಾಟಕದವ್ರಿಗೆ ಯಶ್ದೇನು ಇದ್ರೆ ಅಷ್ಟೇ, ಇಲ್ಲ ಅಂತಂದರೆ ಏನಿಲ್ಲ, ಕ್ಲೀನ್ ಶೇವ್ ಮಾಡಿದ್ರೆ ಹಂಗೆ ಕಾಣಿಸ್ತಾರೆ ಹಿಂಗೆ ಕಾಣಿಸ್ತಾರೆ ಅಂತ. ಬಟ್ ಅದ್ರಲ್ಲಿ ತೋರಿಸಿದ್ದಾರೆ ಎಮೋಷನ್ನ ಎಲ್ಲ ಕ್ಯಾರೆಕ್ಟರ್ಗಳಲ್ಲೂ ಕೂಡ ಪೀಕ್ ಆಗಿದೆ. ಸೊ ಅದು
ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಓಕೆ, ಆ್ಯಂಡ್ ಅದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆಯಲ್ಲ, ಸೊ ಅದೇ ಪ್ಲೇನ್ ಎಲ್ಲ ಬರ್ತಿದೆ, ಮೇ ಬಿ ಅದು ಕ್ಲೈಮ್ಯಾಕ್ಸ್ ಮೀನ್ಸ್ ಅದು ಸೀನ್ ಇರ್ಬೋದು ಅಂತ ಅನಿಸುತ್ತೆ. ಪೋರ್ಷನ್ನು ಡೇ 26ಗೆ ರಿಲೀಸ್ ಆಗ್ತಿದೆ. ಖಂಡಿತವಾಗ್ಲೂ ಏನು 3 ಅವರ್ ನಾನು ಹೇಳಿದ್ನಲ್ವ, ಸೊ 2.5 ಅಥವಾ 3 ಅವರ್ಸ್ ಏನು ಸಿನಿಮಾ ಬರುತ್ತೆ. ಯಾವುದೇ ಒಂದು ಅಲ್ಲಾಡೋಕ್ಕಾಗದೆ ನಮಗೆ ಸೀಟಿಂದ, ಸೊ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಅಂತೂ ಮೇ ಬಿ ಚಿತ್ರ ಕೊಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಕೆಲವೊಂದೆಲ್ಲ ರೂಮರ್ಸ್ ಬರ್ಬೋದು, ಸೊ ಅಲ್ಲಿಂದ ಕಾಪಿ ಮಾಡಿದ್ದಾರೆ, ಹಂಗಿದೆ ಹಿಂಗಿದೆ ಎಲ್ಲ ಓಕೆ, ಬಟ್ ಆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ವಾ, ಎಮೋಷನ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಸೊ ಪ್ರತಿಯೊಂದು ಕೂಡ ಇದೆ ಅಲ್ಲಿ. ಸೊ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸೊ ಕನ್ನಡ ಸಿನಿಮಾ, ಸೊ ನಾವಂತೂ ಸಪೋರ್ಟ್ ಮಾಡ್ತೀವಿ, ಮಾಡಲೇಬೇಕು. ಆ್ಯಂಡ್ ಚೆನ್ನಾಗಿದೆ. ಓಕೆ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ಯಾಕಂದ್ರೆ ನೀನು ಡೈಲಾಗ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದರಲ್ಲಿ ಯಶ್ ಅವ್ರದ್ದೊಂದು ಕೈ ಚಳಕ ಕಾಣಿಸ್ತಾ ಇದೆ. ಸೊ ಅದೇ ಒಂದು ಕೀರ ಅಡ್ವಾಣಿ ಅವರು ಹೊಡಿತಾರಲ್ಲ ಆ ಸರ್ಕಸ್ ಒಳಗಡೆಗೆ, ಅಂದ ಆಯುಧ ಕಂದ ಅನ್ನೋವಂಥದ್ದು, ಅದೆಲ್ಲ ಮೇ ಬಿ ನನ್ನ ಪ್ರಕಾರ ಯಶ್ ಅವ್ರದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಬೂದಿ ತಗೊಂಡು ದಮ್ ಹೊಡಿಯುವಂಥದ್ದು ಅದೇನೋ ಇದೆಯಲ್ಲ, ಸೊ ಅದು ಅವ್ರದ್ದೇ ಅಂತ ಅನಿಸುತ್ತೆ. ಡೈಲಾಗಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಒಳ್ಳೇದಾಗಲಿ ಸಿನಿಮಾಗೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಸಿಗೋವರೆಗೂ ಬಾಯ್.